ಅಯಂ ಇಮೌ ಇತ್ಯಾದಿ ಶಬ್ದಗಳಿಗೆ ಸಮೀಪದಲ್ಲಿರುವವರು ಅಂತ ಅರ್ಥ. ಅದ್ರ ಜೊತೆಗೆ ಪ್ರಮಾಣ ಸಿದ್ಧ ಅಂತ ಕೂಡ ಅದಕ್ಕೆ ಅರ್ಥ ಆಗ್ತದೆ. ದ್ವಾಯುಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರೇ ವಚ ಅಂತ ಏನಿದೆಯಲ್ಲ, ಅಲ್ಲಿ ಇಮೌ ಅಂದ್ರೆ ಪ್ರಮಾಣ ಸಿದ್ಧರಾದವರು. ನಮ್ಮ ಕಣ್ಣೆದುರಿಗಿರುವವರು ಅಂತಲೇ ಏನು ಅರ್ಥ ಆಗಬೇಕಾಗಿಲ್ಲ. ಅದಕ್ಕೆ ಕಣ್ಣೆದುರಿಗಿರುವ ಸಂಗತಿ ಎಷ್ಟು ಸ್ಪಷ್ಟವೋ ಅಷ್ಟೇ ಪ್ರಮಾಣ ಸಿದ್ಧವಾದದ್ದು ಕೂಡ ಅಷ್ಟೇ ಸ್ಪಷ್ಟ ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಈ ಕ್ಷರಪುರುಷ ಅಂದ್ರೆ ಜೀವರು, ಅಕ್ಷರ ಪುರುಷ ಅಂದ್ರೆ ಲಕ್ಷ್ಮೀದೇವಿ, ಇಬ್ಬರು ಕೂಡ ಪ್ರಮಾಣ ಸಿದ್ಧರಾಗಿದ್ದಾರೆ ಅಂತ ಅದಕ್ಕೆ ತಾತ್ಪರ್ಯ. ಅದು ಯಾವ ಪ್ರಮಾಣದಿಂದ ಸಿದ್ಧರಾಗಿದ್ದಾರೆ ಹೇಳಿದೆ. ಇಮೌ ಅಂದ್ರೆ ಕಣ್ಣೆದುರಿಗಿರುವವರು ಅಂತ. ಕಣ್ಣೆದುರಿಗಿರುವವರು ಹೇಗೆ ಸ್ಪಷ್ಟರೋ ಹಾಗೆ ಪ್ರಮಾಣ ಸಿದ್ಧರಾದವರು ಕೂಡ ಸ್ಪಷ್ಟರೇ. ಇವರು ಶಾಸ್ತ್ರ ಪ್ರಮಾಣಗಳಿಂದ ಸಿದ್ಧರಾಗಿದ್ದಾರೆ ಅಂತ ಅದಕ್ಕೆ ತಾತ್ಪರ್ಯ. ಅಲ್ಲೊಂದು ಸಂಗತಿಯನ್ನು ನಾವು ಗಮನಿಸಬಹುದು. ಕಣ್ಣಿನಿಂದ ಯಾವುದನ್ನು ನೋಡ್ತಿರ್ತೀವೋ ಅದನ್ನು ಅಯಂ ಇಯಂ ಹೀಗೆಲ್ಲ ಹೇಳ್ತೇವೆ. ಈಗ ಈ ಕ್ಷರಪುರುಷ ಮತ್ತು ಅಕ್ಷರ ಪುರುಷರನ್ನು ನಾವು ಕಣ್ಣಿನಿಂದ ನೋಡದೇ ಇರಬಹುದು, ಇಬ್ಬರನ್ನೂ ಕಣ್ಣಿನಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅವರು ಶಾಸ್ತ್ರವೆಂಬ ಕಣ್ಣಿನಿಂದ ನಮಗೆ ವೇದ್ಯರಾಗಿದ್ದಾರೆ. ಶಾಸ್ತ್ರ ಸರ್ವಸ್ಯ ಲೋಚನಂ ಶಾಸ್ತ್ರಂ ಯಸ್ಯನಾಸ್ತಿ ಅಂಧಯೇವ ಸಹ. ಶಾಸ್ತ್ರ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕಣ್ಣೇ. ಅದು ಯಾರಿಗಿಲ್ಲವೋ ಅವನು ಕುರುಡ ಅಂತ ಒಂದು ಸುಭಾಷಿತ ಹೇಳ್ತದೆ. ಮಹಾಭಾರತದಲ್ಲೂ ಕೂಡ ವಿರಾಟ ಪರ್ವದಲ್ಲಿ ಈ ಪಾಂಡವರನ್ನ ಈ ಕೌರವರು ಹುಡುಕುವ ಪ್ರಸಂಗದಲ್ಲಿ ದುಶ್ಯಾಸನ ಹೇಳುವ ಮಾತು ಒಂದಿದೆ. ಘ್ರಾಣೈಃ ಪಶ್ಯಂತಿ ಪಶವಃ. ಪಶುಗಳು ಈ ತಮ್ಮ ವಾಸನೆಯ ಮೂಲಕವೇ ಜಗತ್ತೆಲ್ಲವನ್ನು ತಿಳ್ಕೋತಾವಂತೆ. ಅದನ್ನ ಮೂಗಿನ ಮೂಲಕ ನೋಡ್ತವೆ ಅಂತ, ಅದಕ್ಕೆ ತಿಳಿಯುವುದು ಅಂತ ಅರ್ಥ. ಅದಕ್ಕೆ ಅರ್ಥ ವೇದೈರೇವ ದ್ವಿಜೋತ್ತಮಾಹ. ಬ್ರಾಹ್ಮಣರು ಕಣ್ಣಿನ ವೇದಗಳ ಮೂಲಕ ಎಲ್ಲವನ್ನು ನೋಡ್ತಾರೆ. ಚಾರೈಃ ಪಶ್ಯಂತಿ ರಾಜಾನಃ. ರಾಜರು ಗೂಢಚಾರರ ಮೂಲಕ ಎಲ್ಲವನ್ನು ನೋಡ್ತಾರೆ, ಪ್ರತ್ಯಕ್ಷ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣರಿಗೆ ಎಲ್ಲವನ್ನು ಕಣ್ಣಿಂದ ನೋಡ್ಲಿಕ್ಕಾಗದೆ ಹೋದ್ರು ಕೂಡ ಶಾಸ್ತ್ರದಿಂದ ಕಣ್ಣಿನಿಂದ ನೋಡ್ತಾರೆ ಅಂತ ಅದಕ್ಕೆ ಅಲ್ಲಿ ಅರ್ಥ ಇರೋದು. ತುಂಬಾ ಸುಂದರವಾದಂಥ ಪ್ರಯೋಗ ಅದು. ಹಾಗೆ ಇಮೌ ಅಂದ್ರೆ ಶಾಸ್ತ್ರವೆಂಬ ಕಣ್ಣಿನಿಂದ ನೋಡಲ್ಪಟ್ಟವರು, ಆದ್ರಿಂದ ಅವರು ನಿಮೌ ಅಂತ ಹೇಳಿದ್ದಾರೆ. ನಮ್ಮ ಲೌಕಿಕ ಕಣ್ಣುಗಳಿಂದ ನಾವು ನೋಡಿದ್ದನ್ನು ಹೇಗೆ ಅಯಂ ಇಂ ಅಂತ ಹೀಗೆಲ್ಲ ಹೇಳ್ತೇವಲ್ಲ, ಅದರಂತೆ ಶಾಸ್ತ್ರವೆಂಬ ಕಣ್ಣಿನಿಂದ ನೋಡಿದ್ದನ್ನು ಕೂಡ ಇಯಂ ಅಂತ ಹೇಳುವುದು ಉಚಿತನೇ ಆಗಿದೆ. ಆದ್ರಿಂದ ಇಮೌ ಅಂತ ಅವರನ್ನ ಹೇಳಿದ್ದಾರೆ. ಆದ್ರಿಂದ ಶಾಸ್ತ್ರವೆಂಬ ಕಣ್ಣಿನಿಂದ ನೋಡಲ್ಪಟ್ಟವರಾದ್ರಿಂದ ಅವರ ಸಮೀಪದಲ್ಲಿರುವವರು ಅಂತ ಹೀಗೆ ಅದಕ್ಕೆ ತಾತ್ಪರ್ಯ ಆಗ್ತದೆ. ಇದನ್ನೆಲ್ಲ ಆಲೋಚನೆ ಮಾಡಿದಾಗ ನನಗೆ ಕನ್ನಡದಲ್ಲಿ ಇರುವಂತಹ ಕೆಲವು ಬಳಕೆ ಮಾತುಗಳು ನೆನಪಿಗೆ ಬಂದವು. ಸ್ತ್ರೀಯರು ಮತ್ತು ಪುರುಷರು, ಗಂಡಂದಿರು ಮತ್ತು ಹೆಂಡಂದಿರು ತಮ್ಮ ಹೆಂಡಂದಿರನ್ನ ಇವಳು ಇವರು ಅಂತಂತಿರ್ತಾರೆ. ಹೆಂಡತಿಯು ಕೂಡ ಇವರು ಅಂತಾನೆ ಹೇಳ್ತಾ ಇರ್ತಾರೆ ಗಂಡನನ್ನು ಹೇಳುವಾಗ. ಗಂಡನನ್ನು ಸಂಬೋಧಿಸುವಾಗ ಏನ್ರಿ ಅಂತ ಹೇಳ್ತಾರೆ ಕೆಲವರು, ರೀ ಅಂತ ಹೇಳ್ತಾರೆ ಕೆಲವರು, ಅದು ವಿಷಯ ಬೇರೆ. ಇನ್ನು ಅವರವರ ಪದ್ಧತಿಗಳಿಗೆ ಅನುಸಾರವಾಗಿ ಏನು ಅಂದ್ರೆ ಅಂತ ಕೆಲವರು ಅಂತಾರೆ. ಅದು ಆ ಕಡೆ ಇರಲಿ. ಗಂಡಂದರ ಬಗ್ಗೆ ಇನ್ನೊಬ್ಬರ ಜೊತೆ ಮಾತನಾಡುವಾಗ ಇವರೀಗ ಮನೆಯಲ್ಲಿಲ್ಲ, ಅವ್ರು ಬಂದ ಮೇಲೆ ಕೇಳಿ ಹೇಳ್ತೇನೆ ಅಂತಾರೆ ಕೆಲವೊಂದು ಬಾರಿ. ಇವ್ರನ್ನ ಕರಿ ಅಂತ ತನ್ನ ಮಕ್ಕಳಿಗೆ ಹೇಳ್ತಾರೆ. ಅದೇನು ಇವ್ರನ್ನ ಕರಿ ಅಂತ ಹೇಳಿದಾಗ ಇವರು ಅಂತ ಹೇಗೆ? ಅವರು ವಸ್ತುತಃ ಅಲ್ಲಿಲ್ಲ, ಅವರು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳೋಣ, ಎಲ್ಲೋ ಪೇಟೆಗೆ ಹೋಗಿದ್ದಾರೆ. ಇವ್ರನ್ನ ಕರಿ, ಅವ್ರಿಗೆ ಫೋನ್ ಮಾಡು, ಊಟಕ್ಕೆ ಬರಲಿ ಅಂತ ಹೀಗೆಲ್ಲ ವ್ಯವಹಾರ ಮಾಡ್ತಾರೆ. ಯಾಕೆ ಇವರು ಅಂತಂತಾರೆ? ಅವ್ರೇನು ಕಣ್ಣೆದ್ರಿಗಿಲ್ವಲ್ಲ, ಅದು ಕೂಡ ಇವರು ಅಂತಂತಾರೆ. ಆ ಇವರು ಅಂತ ಅನ್ನೋದು ಅದು ಸಮೀಪದಲ್ಲಿದ್ದವರನ್ನ ಇದು ಘಟ, ಇವನು ಮನುಷ್ಯ ಅಂತ ಹೇಳುವ ಪ್ರಸಂಗ. ಅದು ಕೂಡ ಇವರು ಅಂತ ಯಾಕೆ ಹೇಳ್ತಾರೆ ಅವರು, ಆ ಸ್ತ್ರೀಯರು ಅಂದ್ರೆ ಅವರ ಒಳಗಣ್ಣಿನ ಮುಂದೆ ಗಂಡನೇ ಇದ್ದಾನೆ. ಅವರ ಪ್ರೇಮದ ಕಣ್ಣೇನಿದೆ, ಆ ಪ್ರೇಮದ ಕಣ್ಣು ಯಾವತ್ತೂ ತೆರೆದೇ ಇರ್ತದೆ. ಅದರ ಮೂಲಕ ಆ ಗಂಡನನ್ನ ಅವರು ನೋಡ್ತಾನೆ ಇರ್ತಾರೆ. ಲೌಕಿಕ ಕಣ್ಣುಗಳು ಮುಂದೆ ಗಂಡ ಇಲ್ಲದೆ ಇರಬಹುದು, ಆದರೆ ಪ್ರೇಮದ ಕಣ್ಣಿನಿಂದ ಅವರು ಗಂಡನನ್ನು ಯಾವತ್ತೂ ನೋಡ್ತಾ ಇರ್ತಾನೆ. ಆದ್ರಿಂದ ಆ ಗಂಡ ಅವರಿಗೆ ಅಂತರಂಗದಲ್ಲೇ ಇರುವುದರಿಂದ ಆತ ಸಮೀಪಸ್ಥನೆ. ಆದ್ರಿಂದ ಅವರು ಇವರು ಅಂತಾನೆ ಅಂತಾರೆ. ಅವರು ಅಂತನೂ ಕೆಲವು ಕಡೆ ಅಂತಾರೆ. ನಮ್ಮ ಮನೆಯವ್ರನ್ನ ಕೇಳಿ ಹೇಳಬೇಕು, ಅವರೆಲ್ಲೋ ಹೊರಗೆ ಹೋಗಿದ್ದಾರೆ ಅಂತ ಅವರು ಅಂತನೂ ಅಂತಾರೆ. ಆದ್ರೆ ಇವರು ಅಂತ ಅನ್ನೋದು ಹೆಚ್ಚು.
ನಾನೀಗಾಗಲೇ ಒಂದು 2-3 ಉದಾಹರಣೆಗಳು ಕೊಟ್ಟೆ. ಇವ್ರನ್ನ ಕರಿ, ಇವ್ರಿಗೆ ಫೋನ್ ಮಾಡು, ಊಟಕ್ಕೆ ಬರಲಿ ಅಂತ ಹೀಗಂತಾರೆ. ಮತ್ತೆ ಇದನ್ನು ಗಂಡಂದ್ರು ಕೂಡ ಹೇಳ್ತಾರೆ, ಇವಳು ಅಂತ, ಹೆಂಡತಿ ಬಗ್ಗೆ. ನನಗೆ ಮೊದಲು ಇವರು ಅಂತನ್ನುವಾಗ ಯಾಕೆ ನಮ್ಮ ಮನೆಯವರು ಅಂತ ಹೇಳೋದಿಲ್ಲ ಇವರು, ಹಾಗೆ ಇವಳು ಅಂತ ಯಾಕೆ ಹೇಳ್ತಾರೆ, ನಮ್ಮ ಮನೆಯವಳು, ನನ್ನ ಶ್ರೀಮತಿ ಅಂತ ಯಾಕೆ ಹೇಳೋದಿಲ್ಲ ಇವರು ಅಂತ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ. ಆದರೆ ಇವರು ಇವಳು ಅಂತ ಹೀಗೆ ಹೇಳುವ ಮೂಲಕ ತಮ್ಮ ಒಳಗಣ್ಣಿನ ಪ್ರೇಮದ ಕಣ್ಣಿನ ಸಾಮೀಪ್ಯವನ್ನು ಅವರು ಸೂಚನೆ ಮಾಡ್ತಿದ್ದಾರೆ. ಆದ್ರಿಂದ ನಮ್ಮ ಮನೆಯವರು ಅಂತ ಪ್ರಯೋಗ ತಪ್ಪನ್ನ ಹೇಳ್ತಿಲ್ಲ. ಅದಕ್ಕಿಂತ ಸುಂದರವಾದ ಪ್ರಯೋಗ ಇದು. ಇವರು ಅಂತ ಗಂಡನನ್ನು ಹೇಳುವುದು ಹೆಂಡತಿ, ಗಂಡ ಹೆಂಡತಿಯನ್ನು ಇವಳು ಅಂತ ಹೇಳುವುದು ತುಂಬಾ ಸುಂದರವಾದಂತಹ ಒಂದು ಪ್ರಯೋಗ ಅಂತ ಕಾಣಿಸ್ತು. ಅದನ್ನ ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಅಂಥ ಸಮಾನ ಪ್ರಯೋಗಗಳ ಬಗ್ಗೆ ಬೇರೆ ಎಲ್ಲಾದ್ರೂ ಕಂಡ್ರೆ ನೀವು ನಂಗೆ ತಿಳಿಸ್ಬೇಕು, ನಾನು ಅದನ್ನ ಹುಡುಕಿ ಆಲೋಚಿಸ್ತೇನೆ.